ನಾಯಿಗಳ ಸಂತಾನಹರಣ ಚಿಕಿತ್ಸೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ. ಮುಖ್ಯಾಧಿಕಾರಿ ನಾಗೇಶ್. ರಾಜ್ಯದಾದ್ಯಂತ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಮಕ್ಕಳು, ವೃದ್ಧರು, ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿರುವುದರಿಂದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ 2025ರ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿ ಸಂತಾನ ಚಿಕಿತ್ಸೆ ನೀಡಲು ಸೂಚಿಸಿದ್ರಿಂದ ಪಟ್ಟಣದಲ್ಲಿ ಈ ಕುರಿತು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದ್ದಾರೆ. ಸರ್ಕಾರದ ಒಂದು ಸುತ್ತೋಲೆಯ ಅನ್ವಯ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಡಬ್ಲ್ಯೂ ಪಿ ಸಿವಿಲ್ ನಂಬರ್ 5/2025 ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಈಗಾಗಲೇ ಪ್ರಾಣಿ ಸಂತಾನ ಚಿಕಿತ್ಸೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿ ಆದೇಶದ ಅನ್ವಯ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ ಮತ್ತು ಕೊಕ್ಕನೂರಿಗೆ ಸಂಬಂಧಪಟ್ಟಂತೆ ಬೀದಿ ನಾಯಿಗಳನ್ನು ಕ್ಯಾಚ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಂತಾನ ಚಿಕಿತ್ಸೆ ಮಾಡಿ ಮತ್ತೆ ಯಥಾಸ್ಥಿತಿಗಳಲ್ಲಿ ಬಿಡುವಂತ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇಲಾಖೆಯಿಂದ ನಾವು ಮಾಡ್ತಾ ಇದ್ದೀವಿ. ಪಟ್ಟಣದಲ್ಲಿ ಒಟ್ಟು ಸರಿಸುಮಾರು 300 ನಾಯಿಗಳಿದ್ದು ಆ ಎಲ್ಲ ನಾಯಿಗಳನ್ನ ಸೆರೆ ಹಿಡಿದು ಶ್ವಾನಗಳ ಆರೈಕೆ ಕೇಂದ್ರಕ್ಕೆ ತಂದು ಸಂತಾನ ಹರಣ ಚಿಕಿತ್ಸೆ ಮಾಡಿ 3 ದಿನಗಳ ಬಳಿಕ ಅವುಗಳನ್ನ ಬಿಡಲಾಗುತ್ತೆ ಅಂತ ಹೇಳಿದ್ರು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಚಿಕಿತ್ಸಾ ವೈದ್ಯಾಧಿಕಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಯಲಬುರ್ಗಾ ಪಟ್ಟಣದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಾ ಇರುವಂತಹ ವೈದ್ಯರ ತಂಡ ಮುಂದಿನ ದಿನದಲ್ಲಿ ಕುಕನೂರು ಪಟ್ಟಣದಲ್ಲಿ ಕಾರ್ಯನಿರ್ವಹಿಸಲಿದೆ. ಅದಕ್ಕಾಗಿ ಶ್ವಾನಗಳ ಆರೈಕೆ ಕೇಂದ್ರವೂ ಕೂಡ ಸಿದ್ಧತೆಯಾಗ್ತಾ ಇದೆ ಅಂತ ಹೇಳಿದ್ರು. ನಾಯಿಗಳ ಹಾವಳಿಯಿಂದಾಗಿ ಮಕ್ಕಳಿಗೆ, ಸಾರ್ವಜನಿಕರಿಗೆ ಸಾಕಷ್ಟು ಅವಘಡ ಸಂಭವಿಸಿದ್ದು ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಸಂತಾನ ಹರಣ ಚಿಕಿತ್ಸೆ ಕೈಗೊಳ್ಳುವಂತೆ ಆದೇಶಿಸಿದ ಹಿನ್ನೆಲೆ ಪಟ್ಟಣದಲ್ಲಿನ ಎಲ್ಲ ನಾಯಿಗಳನ್ನ ಹಿಡಿದು ಕಾಯಿಲೆ ಇರುವ ನಾಯಿಗಳಿಗೆ ಚಿಕಿತ್ಸೆ ಕೊಡಲಾಗುತ್ತೆ. ಇನ್ನುಳಿದಂತೆ ಸಣ್ಣ ಗಂಡು ಮರಿಯಾಗ್ಲಿ ಹೆಣ್ಣು ಮರಿಗಳಾಗ್ಲಿ 3 ತಿಂಗಳ ಒಳಗಿರುವ ಮರಿಗಳಿಗೆ ಔಷಧ ಮೂಲಕ ಚಿಕಿತ್ಸೆ ಕೊಡ್ತೀವಿ ಮತ್ತು ಗರ್ಭಧರಿಸಿದ ನಾಯಿಗಳನ್ನ ಬಿಟ್ಟು ಉಳಿದ ಎಲ್ಲ ನಾಯಿಗಳಿಗೆ ಸಂತಾನ ಹರಣ ಚಿಕಿತ್ಸೆ ನೀಡಲಾಗುತ್ತೆ ಎಂದಿದ್ದಾರೆ. ಪಟ್ಟಣದಲ್ಲಿ ಬೀದಿ ನಾಯಿಗಳನ್ನ ಹಿಡಿಯಲು ಬಂದಾಗ ಸಾರ್ವಜನಿಕರು ಕೂಡ ಸಹಕರಿಸಬೇಕು. ಬೀದಿ ನಾಯಿಗಳಿಂದ ನಮಗೆ ಅನುಕೂಲವಿದೆ ಎಂದು ಯಾರು ಕೂಡ ಜಗಳಕ್ಕಿಳಿಯಬಾರದು. ಯಾವುದೇ ಕಾರಣಕ್ಕೂ ನಾಯಿಗಳಿಗೆ ತೊಂದರೆ ಕೊಡುವುದಿಲ್ಲ. ಅವುಗಳಿಗೆ ಸಂತಾನ ಹರಣ ಚಿಕಿತ್ಸೆ ನೀಡಿ ಪುನಃ ಯಾವ ವಾರ್ಡ್ಗಳಲ್ಲಿ ಸೆರೆ ಹಿಡಿದಿರುತ್ತಾರೋ ಅದೇ ವಾರ್ಡ್ಗೆ ತಂದು ನಾಯಿಗಳನ್ನ ಬಿಡಲಾಗುತ್ತೆ ಎಂದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶ ವಿರೋಧದಿಂದ ನಮ್ಮ ಇಲಾಖೆಯವರೊಂದಿಗೆ ಪಟ್ಟಣದ ಸಾರ್ವಜನಿಕರ ಸಹಕಾರ ಕೂಡ ನೀಡಬೇಕು ಅಂತ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ಪಂಚಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.